ಆತ್ಮೀಯ ಬಂಧುಗಳೇ, ಭಗವಂತನ ನುಡಿಗಳು. ಇವತ್ತು ಮಹಾಭಾರತದ ಒಂದು ಘಟನೆಯಿಂದ ನಾವು ಒಂದು ವಿಷಯವನ್ನು ತಿಳ್ಕೊಳ್ಳೋಣ. ಇಲ್ಲಿ ತಂದೆ ಪಾಂಡು ಇರ್ತಾನೆ, ಮತ್ತೆ ತನ್ನ ಮಕ್ಕಳು 5 ಜನ ಕೂಡ ಅಲ್ಲಿರ್ತಾರೆ. ಇವರ ನಡುವೆ ಮಾತುಕತೆಗಳು ಆಗ್ತಾ ಇದೆ. ಅರ್ಜುನ ತನ್ನ ತಂದೆಯಾದ ಪಾಂಡುವಿಗೆ ಕೇಳ್ತಾನೆ, ಈ ಬಾಣ ಎಷ್ಟು ದೂರ ಹೋಗುತ್ತೆ ಅಂತನ್ಬಿಟ್ಟು. ಅಂದ್ರೆ ಬಿಲ್ಲು ಬಾಣವನ್ನ ಬಿಡೋ ಅಭ್ಯಾಸ ಮಾಡ್ತಾ ಇರ್ತಾನಲ್ಲ, ಅವಾಗ ಈ ಮಾತನ್ನ ಕೇಳ್ತಾನೆ. ತಂದೆ ಹತ್ರ ಕೂತ್ಕೊಂಡು ಅವರು ತಂದೆಯಿಂದ ಈ ವಿದ್ಯೆಗಳನ್ನೆಲ್ಲ ಕಲಿತಾ ಇರ್ತಾರೆ. ಅರ್ಜುನ ಈ ಬಾಣ ಎಷ್ಟು ದೂರ ಹೋಗುತ್ತೆ ಅಂತ ಕೇಳಿದಾಗ ಪಾಂಡು ಹೇಳುವಂತ ಮಾತು ಎಷ್ಟು ಚೆನ್ನಾಗಿದೆ ಅನ್ನೋದನ್ನ ಕೇಳಿಸ್ಕೊಳ್ಬೇಕು, ನಾವು ಅರ್ಥ ಮಾಡ್ಕೊಳ್ಬೇಕಿದು. ನಮ್ಮ ಜೀವನದಲ್ಲಿ ತುಂಬಾ ಉಪಯೋಗಕ್ಕೆ ಬರುತ್ತೆ. ಅವನು ಹೇಳ್ತಾನೆ, ಧನಸ್ಸಿನಲ್ಲಿ ಶಕ್ತಿ ಮನುಷ್ಯನದ್ದಿರತ್ತೆ, ಆದ್ರೆ ಮನುಷ್ಯನಲ್ಲಿ ಧನಸ್ಸಿನ ಶಕ್ತಿ ಇರೋದಿಲ್ಲ ಅಂತನ್ಬಿಟ್ಟು. ನೋಡಿ, ಆ ಧನಸ್ಸಿನ ಮೇಲೆ ನಾವು ಎಷ್ಟು ಶಕ್ತಿಯನ್ನ ಬಿಟ್ಟು ಪ್ರಯೋಗ ಮಾಡ್ತೀವೋ ಅಷ್ಟು ಅದು ಕೆಲಸ ಮಾಡುತ್ತೆ. ಅಂದ್ರೆ ಅರ್ಥ, ಧನಸ್ಸಲ್ಲಿ ಶಕ್ತಿ ಮನುಷ್ಯನದ್ದೇ ಇರೋದು, ಆದ್ರೆ ಮನುಷ್ಯನಲ್ಲಿ ಆ ಧನಸ್ಸಿನ ಶಕ್ತಿ ಅನ್ನೋದು ಇರೋದಿಲ್ಲ. ಇನ್ನೊಂದೇನು ಹೇಳ್ತಾನೆ, ಶಸ್ತ್ರಗಳು ನಮ್ಮ ಮನೋಬಲ ಎಷ್ಟಿರುತ್ತೋ ಅಷ್ಟು ಲಾಭವನ್ನ ಕೊಡುತ್ತೆ. ಅಂದ್ರೆ ನನ್ನ ಮನಸ್ಸಿನ ಬಲ ತುಂಬಾ ಇಂಪಾರ್ಟೆಂಟು, ಅದರ ಮೇಲೆ ಶಸ್ತ್ರಗಳು ನಮಗೆ ಲಾಭವನ್ನ ಕೊಡೋದು. ಇನ್ನ ಶಾಸ್ತ್ರ ಇದೆಯಲ್ಲ, ಅಂದ್ರೆ ನಾವು ಓದಿ ತಿಳ್ಕೊಳ್ತೀವಲ್ಲ ಶಾಸ್ತ್ರಗಳಿಂದ, ಅದು ನಮ್ಮ ಆತ್ಮಬಲ ಎಷ್ಟಿರುತ್ತೋ ಅಷ್ಟು ಲಾಭವನ್ನ ಕೊಡುತ್ತೆ ಅಂತನ್ಬಿಟ್ಟು ಹೇಳ್ತಾನೆ. ಆಗ ಧರ್ಮರಾಯ ಕೇಳ್ತಾನೆ, ಮನೋಬಲ ಅಂತಂದ್ರೆ ಏನು ಅಂತನ್ಬಿಟ್ಟು. ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ ನಮಗೆ ಮನೋಬಲ ತುಂಬಾ ಇಂಪಾರ್ಟೆಂಟು. ಆತ್ಮಬಲ, ಮನೋಬಲ ಇವೆಲ್ಲ ನಮಗೆ ವೃದ್ಧಿ ಆಗ್ಬೇಕು. ಅದಕ್ಕೆ ನಮ್ಗೆ ಆ ವಿಷಯ ಫಸ್ಟ್ ಗೊತ್ತಿರ್ಬೇಕಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ಧರ್ಮರಾಯ ಏನ್ ಕೇಳ್ತಾನೆ, ಮನೋಬಲ ಅಂತಂದ್ರೆ ಏನು ಅಂತ ಕೇಳ್ತಾನೆ. ಅದಕ್ಕೆ ಪಾಂಡು ಏನ್ ಹೇಳ್ತಾನೆ, ಈಗ ಗಾಳಿ ಯಾವಾಗ ತೀವ್ರವಾಗಿ ಬೀಸುತ್ತೋ, ಅಂದ್ರೆ ತುಂಬಾ ಬಿರುಗಾಳಿ ಅಂತ ಹೇಳ್ತೀವಲ್ವಾ, ಆ ರೀತಿ ತುಂಬಾ ಜೋರಾಗಿ ಗಾಳಿ ಬೀಸಿದಾಗ ವೃಕ್ಷಗಳನ್ನೆಲ್ಲ ಅಸ್ತವ್ಯಸ್ತಗೊಳಿಸ್ಬಿಡುತ್ತದು. ಅಂದ್ರೆ ಏನು, ಬುಡ ಸಮೇತನ ಕಿತ್ಕೊಂಡು ಹೋಗುತ್ತದು ಅಲ್ವಾ, ಆ ರೀತಿ ಆಗುತ್ತೆ. ಯಾವ ವೃಕ್ಷ ಬುಡ ಸಮೇತ ಬಿದ್ದು ಬಿಡುತ್ತೋ ಅದು ಇಂಧನವಾಗುತ್ತೆ. ಅದನ್ನ ನಾವು ಕಟ್ ಮಾಡಿ ಸೌದೆ ಒಲೆ ಈ ರೀತಿ ಎಲ್ಲ ಉಪಯೋಗ ಮಾಡ್ತೀವಿ. ಅಂದ್ರೆ ಯಾವ ವೃಕ್ಷ ಬುಡ ಸಮೇತ ಬಿದ್ದೋಗುತ್ತೋ ಅದು ಇಂಧನವಾಗುತ್ತೆ. ಮತ್ತೆ ಯಾವುದು ಭೂಮಿಯ ಜೊತೆ ಇರುತ್ತೋ ಅದೇನಾಗುತ್ತೆ, ಸ್ವಲ್ಪ ಸಮಯ ಆದ್ಮೇಲೆ ಎಲೆ ಮತ್ತೆ ಹೂಗಳಿಗೆ ಮತ್ತೆ ಜನ್ಮವನ್ನ ಕೊಡುತ್ತೆ. ಅಂದ್ರೆ ಭೂಮಿಯಲ್ಲಿ ಅದು ಇರ್ಬೇಕು, ಅವಾಗ ಅದು ಎಲೆ ಮತ್ತೆ ಹೂಗಳನ್ನ ಕೊಡುತ್ತೆ. ಅದು ಬುಡ ಸಮೇತ ಬಿದ್ದೋದಾಗ ಇಂಧನವಾಗುತ್ತೆ. ಅದು ವೃಕ್ಷದ ಮನೋಬಲ ಅಂತ ಅನ್ನಿಸ್ಕೊಳ್ಳುತ್ತೆ. ಅಂದ್ರೆ ಭೂಮಿಯ ಜೊತೆ ಇದ್ದಾಗ ಅದು ಸ್ವಲ್ಪ ಸಮಯ ಆದ್ಮೇಲೆ ಮತ್ತೆ ಅದು ಚಿಗುರಕ್ ಶುರುವಾಗುತ್ತಲ್ಲ, ಅದು ವೃಕ್ಷದ ಮನೋಬಲ ಅಂತ ಅನ್ನಿಸ್ಕೊಳ್ಳುತ್ತೆ. ಇದು ಹೆಂಗ್ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ, ಏನಕ್ಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಯಾವಾಗ ಪರಿಸ್ಥಿತಿಗಳು ಒಬ್ಬ ಮನುಷ್ಯನಿಗೆ ಬೇಕಾದಷ್ಟು ಘಟನೆಗಳು ತನ್ನ ಜೀವನದಲ್ಲಿ ಬರುತ್ತೆ, ಪರಿಸ್ಥಿತಿಗಳು ಕಠಿಣವಾಗಿರುತ್ತೋ, ತುಂಬಾ ಕಷ್ಟದ ಸಮಯ ಬಂದಿರುತ್ತೋ, ಆಗಲೂ ಕೂಡ ಮನುಷ್ಯ ಧರ್ಮದ ತ್ಯಾಗವನ್ನ ಮಾಡಬಾರದು ಅಂತನ್ಬಿಟ್ಟು ಹೇಳ್ತಾನೆ. ಅಂದ್ರೆ ಇಲ್ಲಿ ಪಾಂಡು ಹೇಳ್ತಾ ಇರೋದು, ನಮ್ಗೆ ಎಂಥ ಪರಿಸ್ಥಿತಿ ಬಂದರೂ ನಾವು ಧರ್ಮವನ್ನ ಬಿಡಬಾರದು ಅಂತ. ಆಗ ಯುಧಿಷ್ಠಿರ ಹೇಳ್ತಾನೆ, ಈಗ ಮನೋಬಲದ ಬಗ್ಗೆ ಹೇಳ್ದಲ್ವಾ, ಆತ್ಮಬಲ ಅಂತಂದ್ರೆ ಏನು ಅಂತನ್ಬಿಟ್ಟು ಕೇಳ್ತಾನೆ. ಅದಕ್ಕೆ ಪಾಂಡು ಹೇಳ್ತಾನೆ, ಯಾವಾಗ ಭೂಮಿಯಲ್ಲಿರುವಂತ ಕೀಟಗಳು, ಜಂತುಗಳು ಮರಗಳನ್ನ ತಿನ್ನೋದಕ್ಕೆ ಪ್ರಯತ್ನ ಮಾಡುತ್ತೋ ಆಗ ಕೆಲವು ವೃಕ್ಷಗಳು ಸತ್ತು ಹೋಗುತ್ತೆ. ಅಂದ್ರೆ ನಾವು ನೋಡಿರ್ತೀವಿ, ಗೆದ್ಲು ಹಿಡಿಯೋದು ಅಂತೆಲ್ಲ ಹೇಳ್ತೀವಿ. ಕೆಲವೊಂದು ಜೀವರಾಶಿಗಳು ಮರವನ್ನ ಒಳಗಡೆಯಿಂದಾನೆ ತಿನ್ಕೊಂಡು ಬಂದ್ಬಿಡುತ್ತೆ, ಅವಾಗ ಮರನೇ ಸತ್ತು ಹೋಗುತ್ತಲ್ವಾ. ಆದ್ರೆ ಕೆಲವು ವೃಕ್ಷಗಳು ಹೀಗೂ ಇರುತ್ತೆ. ಹೆಂಗೆ ಅಂತಂದ್ರೆ, ಅದನ್ನ ಭೂಮಿಯ ಜಂತುಗಳು ತಿನ್ನೋದಕ್ಕೆ ಆಗೋದಿಲ್ಲ. ಅದು ವೃಕ್ಷದ ಆತ್ಮಬಲ, ಅದು ತಿನ್ನೋದಕ್ಕೆ ಬಿಡೋದಿಲ್ಲ, ತನ್ನನ್ನ ತಾನು ಅಷ್ಟೊಂದು ಗಟ್ಟಿಯಾಗಿ ಮಾಡಿಕೊಳ್ಳುತ್ತೆ. ಅಂದ್ರೆ ಯಾವಾಗ ಮನುಷ್ಯನ ಹೃದಯದಲ್ಲಿ ಪಾಪ ಅನ್ನೋದು ಹುಟ್ಕೊಳ್ಳುತ್ತೋ, ಅಂದ್ರೆ ಅದನ್ನ ಗೆದ್ಲು ಅಥವಾ ಹುಳುಗಳು ಅಂತ ಹೇಳಿದ್ರು. ಈ ಪಾಪ ಅನ್ನೋದು ಏನಾಗುತ್ತೆ ಅಂದ್ರೆ, ಒಳಗಿನಿಂದನೇ ಅದು ತಿನ್ನೋದಕ್ಕೆ ಪ್ರಯತ್ನ ಮಾಡುತ್ತೆ ನಮ್ಮನ್ನ. ಆಗ ಅವನು ಆ ಒಳಗಿನ ರೋಗದ ಮುಂದೆ ಪರಾಜಿತನಾಗಬಾರದು. ನಮಗೆ ಆ ಪಾಪಗಳು ಹುಟ್ಕೋತಾ ಇದೆ ಅಂತಂದ್ರೆ ಅದ್ರ ಮುಂದೆ ನಾನು ಸೋಲ್ಬಾರದು, ಅದನ್ನ
ಮೆಟ್ಟಿ ನಿಲ್ಲಬೇಕು ಅಂತ ಅರ್ಥ ಅಂತ ಹೇಳ್ತಾನೆ. ಅಂದ್ರೆ ಅವನು ಏನು ಅರ್ಥ ಮಾಡ್ಕೊಂಡಿದ್ದಾನೆ ತನ್ನ ತಂದೆ ಹೇಳಿರುವಂತ ವಿಚಾರವನ್ನ ಅನ್ನೋದನ್ನ ಈಗ ಅವನು ವಿವರಣೆ ಕೊಟ್ಟು ಹೇಳ್ತಾನೆ. ಹೊರಗಿನ ಪರಿಸ್ಥಿತಿಗಳ ಮುಂದೆ ಮನೋಬಲ ರಕ್ಷಣೆ ಮಾಡುತ್ತೆ. ಈಗ ನಮಗೆ ಹೊರಗಡೆ ಏನಾದ್ರೂ ಒಂದು ಘಟನೆಗಳು ನಡೆದಾಗ ನಮ್ಮನ್ನ ರಕ್ಷಣೆ ಮಾಡೋದು ನಮ್ಮ ಮನೋಬಲ, ಮನಸ್ಸಿನ ಬಲ. ಅದೇ ನಮಗೆ ಒಳಗಡೆ ಏನಾದ್ರೂ ಆ ರೀತಿ ಪರಿಸ್ಥಿತಿಗಳು ಬಂದ್ರೆ ಅದರ ಮುಂದೆ ಆತ್ಮಬಲ ಅನ್ನೋದು ರಕ್ಷಣೆ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಆಗ ತಂದೆಗೆ ಬಹಳ ಸಂತೋಷ ಆಗತ್ತೆ. ಆಗ ಅವನು ಹೇಳ್ತಾನೆ, ಮುಂದೆ ಒಂದು ದಿನ ಹಸ್ತಿನಾಪುರದ ಯೋಗ್ಯ ರಾಜನಾಗ್ತೀಯ ನೀನು ಅಂತ ಹೇಳ್ತಾನೆ. ಸ್ವಲ್ಪ ಯೋಚನೆ ಮಾಡಿ ಅರ್ಥ ಮಾಡ್ಕೊಂಡ್ರೆ ನಮ್ಮ ಜೀವನದಲ್ಲಿ ಬರುವಂತ ಪರಿಸ್ಥಿತಿಗಳನ್ನ ಹೇಗೆ ಈ ಆತ್ಮಬಲ ಮತ್ತೆ ಮನೋಬಲದಿಂದ ನಾವು ಎದುರಿಸ್ಬೋದು ಅನ್ನೋದು ನಮಗೆ ಗೊತ್ತಾಗತ್ತೆ. ಇಲ್ಲಿ ವಿಷಯಗಳನ್ನ ತಿಳ್ಕೊಳ್ತಾ ಇದೀವಿ, ಆದ್ರೆ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು ಅಲ್ವಾ. ಈಗ ನಮಗೂ ಈ ರೀತಿಯ ಘಟನೆಗಳು ಬರುತ್ತೆ. ನಮ್ಗೊಳಗಡೆಯಿಂದ ಪಾಪದ ಕೆಲಸಗಳನ್ನು ಮಾಡುವಂತ ಒಂದು ಮನಸ್ಸು ಬಂದಾಗ ಅದನ್ನ ಹೇಗೆ ಎದುರಿಸ್ಬೇಕು, ಮಾಡದೇ ಇರೋ ಹಾಗೆ ನೋಡ್ಕೋಬೇಕು. ಮತ್ತು ನಮ್ಮ ಜೀವನದಲ್ಲಿ ಎಂಥ ಕಷ್ಟದ ಘಟನೆಗಳು, ಎಂಥ ತೊಂದರೆಗಳು, ಏನೇ ತಲೆ ಹೋಗುವಂಥ ಒಂದು ಪರಿಸ್ಥಿತಿ ಬಂದರೂ ಧರ್ಮವನ್ನು ನಾವು ಬಿಡದೆ ಅಧರ್ಮ ಮಾರ್ಗದಲ್ಲಿ ನಾವು ನಡಿಬಾರದು ಅಂತ, ಧರ್ಮವನ್ನು ಬಿಡಬಾರದು ಅಂತ ಅಂದ್ಬಿಟ್ಟು. ಈಗ ನಮ್ಮ ಜೀವನದಲ್ಲಿ ಬೇಕಾದಷ್ಟು ಪರಿಸ್ಥಿತಿಗಳು ಬರುತ್ತಲ್ವಾ, ಆಗ ಆತ್ಮಬಲವನ್ನ ಮನೋಬಲವನ್ನ ಇಟ್ಕೊಂಡು ಹೇಗೆ ಅದನ್ನ ಎದುರಿಸೋದು ಅನ್ನೋದು ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ತುಂಬಾ ಚೆನ್ನಾಗಿದೆ ಅಲ್ವಾ ವಿಚಾರ. ಹರೇ ಕೃಷ್ಣ.